ನಮಸ್ಕಾರ. ನಾವು ಅರ್ಥೋಥಾನ್ ಪರಿಷತ್ತಿಂದ ಒಂದು ಮಾರ್ಕೆಟ್ ಪ್ಲೇಸ್ localite.in ಅಂತ ಲಾಂಚ್ ಮಾಡಿದ್ದೀವಿ. ಅದರ ಒಂದು ವೆಂಡರ್ ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ. ಮೊಟ್ಟ ಮೊದಲಿಗೆ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಕ್ರೋಮ್ ಅಂತ ಒಂದು ಐಕಾನ್ ಇರುತ್ತೆ. ಗೂಗಲ್ನ ಕ್ರೋಮ್ ಬ್ರೌಸರ್ ಇರುತ್ತೆ. ಅದ್ರ ಮೇಲೆ ನೀವು ಈ ಥರ ಕ್ಲಿಕ್ ಮಾಡಿದ್ರೆ ಆಮೇಲೆ ಇಲ್ಲಿ ಲೋಕಲೈಟ್ ಅಂತ ನೀವು ಟೈಪ್ ಮಾಡಬೇಕು. ಮಾಡಿ ಕೆಳಗಡೆ ಎಂಟರ್ ಹೊಡೆದ್ರೆ ನಿಮಗೆ ಲೋಕಲೈಟ್ ವೆಬ್ಸೈಟ್ ಕಾಣಿಸುತ್ತೆ. ಆ ಲೋಕಲೈಟ್ ವೆಬ್ಸೈಟಲ್ಲಿ ನೀವು ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನೋಡ್ಬೋದು ಈ ಥರ. ಸೊ ಎಲ್ಲ ಇವು ಪ್ರಾಡಕ್ಟ್ಸ್ಗಳು ವೆಂಡರ್ಸ್ ಅವರು ಅಪ್ಲೋಡ್ ಮಾಡಿರ್ತಕ್ಕಂಥ ಇವು ಪ್ರಾಡಕ್ಟ್ಸ್ಗಳಿವೆ. ಸೊ ತಾವು ಕೂಡ ಇದರಲ್ಲಿ ವೆಂಡರ್ ಆಗಿ ರಿಜಿಸ್ಟರ್ ಆಗಬೇಕು ಅಂತಂದರೆ ಮೊಟ್ಟ ಮೊದಲಿಗೆ ಇಲ್ಲಿ ಒಂದು ಯೂಸರ್ ಐಕಾನ್ ಅಂತ ಇದೆ. ಲೋಕಲೈಟ್ ಅಂತ ಇದು ಲೋಗೋ ರೈಟ್ ಸೈಡಿಗೆ ನಿಮಗೆ ಯೂಸರ್ ಐಕಾನ್ ಕಾಣಿಸುತ್ತೆ. ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಲಾಗಿನ್ ಡೀಟೇಲ್ಸ್ ಕೇಳುತ್ತೆ. ಸೊ ಲಾಗಿನ್ ಕೆಳಗಡೆ ನಿಮಗೆ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ. ಸೊ ಆ ರಿಜಿಸ್ಟರ್ ಆಪ್ಷನಲ್ಲಿ ನೀವು ಐ ಆಮ್ ಅ ವೆಂಡರ್ ಅಂತ ಕ್ರಿಯೇಟ್ ನೋಡ್ಬೋದು. ಸೊ ಅದರಲ್ಲಿ ನಿಮಗೆ ಮೊದಲಿಗೆ ನಾನಿವಾಗ ಒಂದು ರಿಯಲ್ ಆಗಿರ್ತಕ್ಕಂಥ ವೆಂಡರ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಾವು ನೋಡೋಣ. ಅದಾದಮೇಲೆ ಅವರ ಹೆಸರು, ಅವರ ಲಾಸ್ಟ್ ನೇಮ್, ಅವರ ಶಾಪ್ ನೇಮ್ ಯಾವ ಥರ ಇರಬೇಕು ಅಂತ. ಸೊ ಅವರ ಶಾಪ್ ನೇಮ್ ನಾವು ನೋಡೋಣ. ವೇದ ಘೃತ ಅಂತ ಅವರ ಶಾಪ್ ನೇಮ್ ಇದೆ. URL ವೇದಘೃತ ಅಂತ URL ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಅದಾದಮೇಲೆ ಅವ್ರ ನಂಬರ್ ನಾವು ಆ್ಯಡ್ ಮಾಡಬೇಕು. ಅಷ್ಟೇ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಅವರ ಶಾಪ್ ನೇಮ್ ಮತ್ತು ಇಮೇಲ್ ID. ಸೊ ಇದಾದಮೇಲೆ ರಿಜಿಸ್ಟರ್ ಅಂತ ಮಾಡಬೇಕು. ಸೊ ಲೆಟ್ಸ್ ಗೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೋರ್ ಸೆಟಪ್ ಮಾಡಬೇಕಾಗತ್ತೆ. ಸ್ಟೋರ್ ಸೆಟಪ್ಪಲ್ಲಿ ಅವರ ಅಡ್ರೆಸ್ಸು, ಸಪೋಸೆ ನಾನು ಇವಾಗ ಲೋಕಲ್ ಅವರ ಒಂದು ಅಡ್ರೆಸ್ ಹಾಕ್ತೀನಿ. ಆಮೇಲೆ ನಾವು ಯಾವಾಗಲೂ ಇದು
ಚೇಂಜ್ ಮಾಡ್ಕೋಬೋದು. ಸೊ ಇಮೇಲ್ ಅಡ್ರೆಸ್ ನಿಮಗೆ ಶೋ ಮಾಡಬೇಕು ಅಂತಂದರೆ ತಾವು ಇಮೇಲ್ ಅಡ್ರೆಸ್ ಶೋ ಮಾಡ್ಬೋದು. ಆಮೇಲೆ ಅದು ಕೂಡ ನೀವು ಅದನ್ನು ಹೈಡ್ ಮಾಡ್ಬೋದು. ಕಂಟಿನ್ಯೂ ಮಾಡಬೇಕು. ಬ್ಯಾಂಕ್ ಅಕೌಂಟು ಅದೆಲ್ಲ ಕೇಳುತ್ತೆ. ಸದ್ಯಕ್ಕೆ ತಾವು ಇದು ಸ್ಕಿಪ್ ದಿ ಸ್ಟೆಪ್ ಮಾಡ್ಬೋದು. ಸೊ ಇವಾಗ ಗೋ ಟು ಯುವರ್ ಸ್ಟೋರ್ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಸೊ ಇದು ನಿಮ್ಮ ಸ್ಟೋರ್ ಡ್ಯಾಶ್ಬೋರ್ಡ್. ಇಲ್ಲಿ ನಿಮ್ಮ ಟೋಟಲ್ ಸೇಲ್ಸ್ ಎಷ್ಟಾಗಿದೆ, ಆರ್ಡರ್ಸ್ ಎಷ್ಟಿದೆ ಎಲ್ಲವೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಮೊದಲು ನಾವು ಏನು ಮಾಡಬೇಕು ಅಂತಂದರೆ, ವಿ ನೀಡ್ ಟು ಆ್ಯಡ್ ದ ಪ್ರಾಡಕ್ಟ್ಸ್. ಅದನ್ನು ಹೇಗೆ ಆ್ಯಡ್ ಮಾಡಬೇಕು? ಇಲ್ಲಿ ಮೇಲೆ 3 ಲೈನ್ಸ್ ಇದೆ. ಅದರಲ್ಲಿ ಪ್ರಾಡಕ್ಟ್ಸ್ ಅಂತ ಅದರ ಮೇಲೆ ಹೋಗಬೇಕು. ಪ್ರಾಡಕ್ಟ್ ಹೋದ್ಮೇಲೆ ಆ್ಯಡ್ ನ್ಯೂ ಪ್ರಾಡಕ್ಟ್ ಅಂತ ಮಾಡಬೇಕು. ಆ್ಯಡ್ ನ್ಯೂ ಪ್ರಾಡಕ್ಟ್. ಆ ಪ್ರಾಡಕ್ಟ್ನ ಒಂದು ಕವರ್ ಪೇಜ್. ಓಕೆ. ಸೊ ಈಗ ಸದ್ಯಕ್ಕೆ ನಮ್ಮ ಹತ್ರ ಯಾವುದೇ ಇಮೇಜಸ್ ಇದ್ದರೆ ಇದು ಅಪ್ಲೋಡ್ ಮಾಡಬೇಕು. ಸೆಲೆಕ್ಟ್ ಫೈಲ್ಸ್. ಫೋಟೋಸ್ ಆ್ಯಂಡ್ ವಿಡಿಯೋಸ್. ಫೋಟೋಸಲ್ಲಿ ವಾಟ್ಸಪ್ಪಲ್ಲಿ ತಾವು ಈ ಕವರ್ ಇಮೇಜನ್ನು ಆ್ಯಡ್ ಮಾಡಬೇಕು. ಓಕೆ. ಸೆಲೆಕ್ಟ್ ಆ್ಯಂಡ್ ಕ್ರಾಪ್ ಅಂತ ಇದೆ. ಇದು ಕರೆಕ್ಟಾಗಿ ನಿಮ್ಮ ಸೈಜನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಕ್ರಾಪ್ ಆಗಿ ಈ ಥರ ನಿಮಗೆ ಇಮೇಜಸ್ ಆ್ಯಡ್ ಆಗುತ್ತೆ. ಇನ್ನೂ ಇಮೇಜಸ್ ಆ್ಯಡ್ ಮಾಡಬೇಕಂದ್ರೆ ಯು ಕ್ಯಾನ್ ಆ್ಯಡ್ ಮೋರ್ ಇಮೇಜಸ್. ಫೋಟೋಸಲ್ಲಿ ಹೋಗಿ ಒಂದು ಆ್ಯಡ್ ಟು ಗ್ಯಾಲರಿ. ಇನ್ನೂ ಅಪ್ಲೋಡ್ ಮಾಡಬೇಕು ಅಂತಂದರೆ, ಸೊ ದೇರ್ ಆರ್ ಮೆನಿ images you can upload. All right. So product name ಏನು? ಪ್ಯೂರ್ ದೇಸಿ ಕೌ ಘೀ. ಆಮೇಲೆ ಬೇಕಾದರೆ ನೀವು ಇದನ್ನು ಎಡಿಟ್ ಮಾಡ್ಕೋಬೋದು. ಆ್ಯಂಡ್ ಕ್ಯಾಟಗರೀಸ್ ಯಾವ್ದು ಬರುತ್ತೆ, ಫೆಸ್ಟಿವಲ್ ಸ್ಪೆಷಲ್ಲ ಅಥವಾ ಲೈಕ್ ಗೋಮಾತಾ ಪ್ರಾಡಕ್ಟ್ಸ್ ಅಂತ. ಸೊ ಗೋಮಾತಾ ಪ್ರಾಡಕ್ಟ್ಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ದೆನ್ ನಿಮ್ಮ ಪ್ರೈಸ್ ಎಷ್ಟು? ಸೊ ನೀವು ಅದನ್ನು ಪ್ರೈಸ್ ಹಾಕ್ಬೋದು. ಸೊ ಎಷ್ಟು ಪ್ರೈಸು ಅಂತಂತಂದರೆ, ದಿಸ್ ಈಸ್ ನೀವು ಇಲ್ಲಿ ಪ್ಯೂರ್ ದೇಸಿ ಕೌ ಘೀ 500 ml ಅಂತ ಹಾಕಬೇಕು. ಓಕೆ. ಬಿಕಾಸ್ ಯು ಆರ್ ಸೆಲ್ಲಿಂಗ್ ಓನ್ಲಿ 500 ml ಬಾಟಲ್ಸ್. ಸೊ ಇದನ್ನು ಒರಿಜಿನಲ್ ಪ್ರೈಸ್ ಅಂದರೆ, ಸಪೋಸ್ ಇವರ ಒರಿಜಿನಲ್ ಪ್ರೈಸ್ 1500 ಫಾರ್ 500 ml ಇದೆ. ಆದರೆ ಡಿಸ್ಕೌಂಟೆಡ್ ಆಗಿ ನೀವು ಎಷ್ಟು ಕೊಡ್ತಾ ಇದ್ದೀರಾ? 1300 ಓಕೆ. ಸೊ ದಿಸ್ ಈಸ್ ಒನ್ ಥಿಂಗ್. ಬ್ರ್ಯಾಂಡ್ ಸದ್ಯಕ್ಕೆ ಯಾವುದೂ ಇಲ್ಲ ಅಂತಂದರೆ ಲೋಕಲ್ ಲೈಟ್. ಪ್ರಾಡಕ್ಟ್ಸ್ ಟ್ಯಾಗ್, ಶಾರ್ಟ್ ಡಿಸ್ಕ್ರಿಪ್ಷನ್. ಸೊ ನೀವು ಇದರಲ್ಲಿ ಶಾರ್ಟ್ ಡಿಸ್ಕ್ರಿಪ್ಷನ್ ಕೊಡಬೇಕಾಗಿದೆ. ₹1300. ಓಕೆ. ಸೊ ಇದರ ಒಂದು
ಟೋಟಲ್ ಡಿಸ್ಕ್ರಿಪ್ಷನ್ ಇದೆ. ಸೊ ನೀವು ಇಲ್ಲಿ ಶಾರ್ಟ್ ಡಿಸ್ಕ್ರಿಪ್ಷನ್ ಕೊಟ್ಬಿಟ್ಟು ಯು ಕ್ಯಾನ್ ಆ್ಯಡ್ ಅದರ್ ಮೋರ್ descriptions in the main thing. Suppose say ಇಲ್ಲಿಂದ you can ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಬೇಕಾದರೆ ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ನೀವು ಪೇಸ್ಟ್ ಮಾಡ್ಕೋಬೋದು. ಓಕೆ, ಸೊ ಇನ್ವೆಂಟ್ರಿಯಲ್ಲಿ ಯು ಕ್ಯಾನ್ ಮೆನ್ಷನ್ ಸ್ಟಾಕ್ ಸ್ಟೇಟಸ್ ಏನಿದೆ, ಇನ್ ಸ್ಟಾಕ್ ಅಂತ. ಓಕೆ, ಎನೇಬಲ್ ಪ್ರಾಡಕ್ಟ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಮಾತ್ರ ಎಷ್ಟು ಸ್ಟಾಕ್ ಇದೆ ಅಂತ. ಸೊ ಇಲ್ಲಿ ನೀವು ಸ್ಟಾಕ್ ಕ್ವಾಂಟಿಟಿ ಎಷ್ಟಿದೆ ನಿಮ್ಮ ಹತ್ರ ಅದು ಆ್ಯಡ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಯಾವಾಗಲೂ ಇನ್ ಸ್ಟಾಕ್ ಇರುತ್ತೆ ಅಂತಂತಂದರೆ ಯು ಕ್ಯಾನ್ ಅನ್ಚೆಕ್ ದಿಸ್ ಒನ್ ಸೊ ದಟ್ ಇನ್ ಸ್ಟಾಕ್ ಕಾಣಿಸ್ತೆ. ಅಲ್ಲೂ ಒನ್ ಕ್ವಾಂಟಿಟಿ ಸಿಂಗಲ್ ಆರ್ಡರ್, ಸೊ ಓನ್ಲಿ ಒಂದು ಖರೀದಿ ಮಾಡಬೇಕಾ ಆ ಥರ ಒಂದು ಕಂಡೀಷನ್ಸ್ ಇದೆ. ಸೊ ಅದರ್ ಆಪ್ಷನ್ಸ್ ಅವೇನಿಲ್ಲ. ಸೊ ಈಗ ಸದ್ಯಕ್ಕೆ ನಿಮ್ಮ ಆ್ಯಸ್ ಎ ವೆಂಡರ್ ಇಟ್ ವಿಲ್ ಬಿ ಸೇವ್ಡ್ ಆ್ಯಸ್ ಎ ಪೆಂಡಿಂಗ್ ರಿವ್ಯೂ. ಸೊ ಸೇವ್ ಪ್ರಾಡಕ್ಟ್. ಸೊ ಇವಾಗ ನಿಮ್ಮ ಪ್ರಾಡಕ್ಟ್ ಇಲ್ಲಿ ಸೇವ್ ಆಯಿತು, ಆ್ಯಡ್ ಆಯಿತು, ಆದರೆ ಇನ್ನೂ ಪೆಂಡಿಂಗ್ ರಿವ್ಯೂವಲ್ ಇದೆ. ಸೊ ದ್ಯಾಟ್ ಒನ್ಸ್ ಅಡ್ಮಿನ್ ರಿವ್ಯೂಸ್ ಇಟ್, ಒಂದ್ಸರಿ ಅಡ್ಮಿನ್ ನೋಡಿ ಇದನ್ನು ಅಪ್ರೂವ್ ಮಾಡಿದ್ರೆ ದೆನ್ ಇದು ವೆಬ್ಸೈಟಲ್ಲಿ ಕಾಣಿಸುತ್ತೆ. ಇದು ಇಲ್ಲಿವರೆಗೆ ವೆಂಡರ್ ಕ್ರಿಯೇಟ್ ಮಾಡಿ ಪ್ರಾಡಕ್ಟ್ ಆ್ಯಡ್ ಮಾಡೋದು. ಸೊ ಈ ಸ್ಟೋರ್ಸ್ ಇಲ್ಲಿ ಒಂದು ಸೆಟ್ಟಿಂಗ್ ಅಂತ ಇದೆ. ಸೆಟ್ಟಿಂಗಲ್ಲಿ ನೀವು ನಿಮ್ಮ ಒಂದು ಬ್ಯಾನರ್ ಆ್ಯಡ್ ಮಾಡ್ಬೋದು. ಓಕೆ, ಈ ಥರ ಯಾವುದಾದ್ರೂ ಒಂದು ಬ್ಯಾನರ್ ಈಗ ಸದ್ಯಕ್ಕೆ ಮೀಡಿಯಾ ಲೈಬ್ರರಿಯಲ್ಲಿ ಇಷ್ಟೇ ಇದೆ. ಅಪ್ಲೋಡ್ ಫೈಲ್ಸ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ಈಗ ಸದ್ಯಕ್ಕೆ ಇದು ಒಂದು ಆ್ಯಡ್ ಮಾಡೋಣ. ಈ ಥರ ಇನ್ನೊಂದು ಪ್ರೊಫೈಲ್ ಪಿಕ್ಚರಲ್ಲಿ ನಿಮ್ದು ಯೂಶ್ವಲಿ ಲೋಗೋ ಆ್ಯಡ್ ಮಾಡ್ತಾರೆ. ಇದರಲ್ಲಿ ಅಪ್ಲೋಡ್ ಮಾಡೋಣ. ಇದರಲ್ಲಿ ಸಪೋಸ್ ವಿ ವಿಲ್ ಆ್ಯಡ್ ದ ಲೋಗೋ. ಪ್ರೊಫೈಲ್ ಪಿಕ್ಚರಲ್ಲಿ ಲೋಗೋ ಆ್ಯಡ್ ಮಾಡೋಣ. ವೇದಾಗೃತ ಅಂತ ಆ್ಯಡ್ ಮಾಡೋಣ. ನೀವು ಆಮೇಲೆ ಅಡ್ರೆಸ್ಸು, ನಿಮ್ಮ ಸಿಟಿ, ನಿಮ್ಮ ಸ್ಟೋರ್ ಸ್ಕೆಡ್ಯೂಲ್ ಟೈಮ್, ಒಂದು ವೇಳೆ ಲೈಕ್ ನೀವು ಯಾವುದಾದ್ರೂ ಪಿಕಪ್ ಪಾಯಿಂಟ್ ಕೊಟ್ಟರೆ ಸ್ಕೆಡ್ಯೂಲ್ ಟೈಮ್ ಕೂಡ ಅಪ್ಡೇಟ್ ಮಾಡ್ಬೋದು. ಸೊ ಇದನ್ನು ನಾನು ಅಪ್ಡೇಟ್ ಸೆಟ್ಟಿಂಗ್ಸಲ್ಲಿ ಹೋಗ್ತೀನಿ. ರೈಟ್. ಸೊ ಇವಾಗ ನಿಮ್ಮದು ಒಂದು ಸ್ಟೋರ್ ಸೆಟ್ ಆಯಿತು ಮತ್ತು ನಿಮ್ಮ ಪ್ರಾಡಕ್ಟ್ ಕೂಡ ಆ್ಯಡ್ ಆಯಿತು. ಹೋಮ್ ಪೇಜಲ್ಲಿ ಬರೋಣ. ಸೊ ಹೋಮ್ ಪೇಜಲ್ಲಿ ನಿಮಗೆ ಇನ್ನೂ ನಿಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿಲ್ಲ. ಓಕೆ, ಸೊ ಲೆಟ್ ಅಸ್ ವೇಟ್ ಫಾರ್ ಅಡ್ಮಿನ್ ಟು ಅಪ್ರೂವ್ ಇಟ್. ಸೊ ಒಂದು ಸಾರಿ ಅಡ್ಮಿನ್ ಅಪ್ರೂವ್ ಮಾಡಿದ್ಮೇಲೆ ನಿಮ್ಮ ಒಂದು ಪ್ರಾಡಕ್ಟ್ ಎಲ್ರಿಗೂ ಕಾಣಿಸುತ್ತೆ. ಸೊ ಅಡ್ಮಿನ್ನಿಂದ ಸೊ ಇವಾಗ ಅಡ್ಮಿನ್ ನಿಮ್ಮ ಪ್ರಾಡಕ್ಟನ್ನು ಅಪ್ರೂವ್ ಮಾಡಿದ್ದಾರೆ. ಆಮೇಲೆ ಒಂದು ಸಾರಿ ಈ ಸೈಟ್ನ ರಿಫ್ರೆಶ್ ಮಾಡಬೇಕು. ಆವಾಗ ನಿಮ್ಮ ಪ್ರಾಡಕ್ಟ್ ಇಲ್ಲಿ ಗೋಮಾತಾ ಪ್ರಾಡಕ್ಟ್ ಕಾಣಿಸುತ್ತೆ. ಇಲ್ಲಿ ನೋಡಿ. ಸೊ ನಿಮ್ಮ
ಡಿಫ್ರೆಂಟ್ ಇಮೇಜಸ್ಸು. ಸದ್ಯಕ್ಕೆ ನಾನು ಇರುವ ಇಮೇಜಸ್ನ ಹಾಕಿದ್ದೀನಿ. ನಾವು ಬೇಕಾದರೆ ಲೈಕ್ ಒಳ್ಳೊಳ್ಳೆ ಇಮೇಜಸ್ನ ಕ್ರಾಪ್ ಮಾಡಿಕೊಂಡು ಕರೆಕ್ಟಾಗಿ ಇದು ಇಮೇಜ್ ಸೈಜ್ 1:1, ದಿಸ್ ಈಸ್ ದ ಬೆಸ್ಟ್ ಇಮೇಜ್ ಟು ಅಪ್ಲೋಡ್. ಈ ಥರ ಇಮೇಜ್ ಮಾಡಿದ್ರೆ ಸೈಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ಈ ಥರ 1:1 ಮಾಡಬೇಕು. ಪ್ಯೂರ್ ದೇಸಿ ಕೌಗಿ 500 ml. ಸೊ ಇದೆಲ್ಲ ಡಿಸ್ಕ್ರಿಪ್ಷನ್ ಇದೆ ಇದರಲ್ಲಿ. ಸೊ this is a very simple to update your vendor, update your products. ಸೊ ಇನ್ನೂ ಏನಾದರೂ ಪ್ರಶ್ನೆ ಇದ್ದರೆ, ಇನ್ನೂ ಏನಾದರೂ ಈ ಸ್ಟೆಪ್ಸ್ಗಳಲ್ಲಿ ನಿಮಗೆ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕೆಳಗಡೆ ನೀವು ಕಾಮೆಂಟ್ ಮಾಡ್ಬೋದು. ನಾನು ಅದಕ್ಕೆ ಆನ್ಸರ್ ಮಾಡಲು ಪ್ರಯತ್ನ ಮಾಡ್ತೀನಿ. ಸೊ ಧನ್ಯವಾದಗಳು.